स्वागत है आपका अर्बन न्यूज़ में। मैं आपके साथ वासंती कलाल। ಪರವಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭ ನಮಸ್ಕಾರಗಳನ್ನು ಹೇಳುತ್ತಾ, ಇಂದಿನ ದಿನ ಮಾಧ್ಯಮ ಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶವೇನಪ್ಪ ಅಂತಂದರೆ, ಬರುವ ಫೆಬ್ರವರಿ ತಿಂಗಳಲ್ಲಿ 1-2-2025ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಲ ಭಾಷೆ ಕನ್ನಡವನ್ನು ಸಂರಕ್ಷಿಸುವ ಸಲುವಾಗಿ ಹಗಲಿರುಳು ಶ್ರಮಿಸುತ್ತಿದ್ದು, ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡ ಬಾಂಧವರಿಗೆ ಜಾಗೃತ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಪಿ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತಿದ್ದು, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮಣ ಕಂಬಾಗಿ ಹಾಗೂ ನಮ್ಮ ವಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಜಗದೀಶ್ ಸೂರ್ಯವಂಶಿ ಅವರು ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಯುತ ಗಿರೀಶ್ ಕಲಗಟ್ಟಿಗೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀಯುತ ಲಿಂಗರಾಜ್ ಬಿದರ್ಕುಂದಿ ಹಾಗೂ ನಮ್ಮ ಬಾಪುಗೌಡರು ಹಾಗೂ ಅಬ್ಬಾಸ್ ಅಲಿ ಎಲ್ಲ ಒಂದು ನಮ್ಮ ಪದಾಧಿಕಾರಿಗಳನ್ನು ಒಳಗೊಂಡು ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಏನಪ್ಪಾ ಅಂತಂದ್ರೆ, ನಾವು ಸಿದ್ದೇಶ್ವರ ಗುಡಿಯಿಂದ ಒಂದು ಮೆರವಣಿಗೆಯ ಮೂಲಕ ಬಂದು ಗಾಂಧಿ ಚೌಕದ ಮಾರ್ಗವಾಗಿ ನಾವು ದರ್ಬಾರದ ಒಂದು ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಜೆಗೆ ನಾವು ಮಾಡುವಂತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ಕಾರ್ಯಕ್ರಮದ ವಿವರವನ್ನು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ MR ಗುರ್ಕರ್ ಅವರು ಹೇಳಿದರು. ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ನಾವು ಯಾಕೆ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು. ಆಮೇಲೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅದು ಸಮರ್ಪಕವಾಗಿ ಮಕ್ಕಳಿಗೇನೆ ದೊರೆಯಬೇಕು ಅನ್ನುವಂಥದ್ದು ಪ್ರಮುಖವಾದ ವಿಷಯ ಇದೆ. ಅದಕ್ಕೋಸ್ಕರ ಮಕ್ಕಳ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ಬಹಳ ಯಕ್ಷ ಪ್ರಶ್ನೆ. ಅದಕ್ಕೋಸ್ಕರ ತುಂಬಾ ತಜ್ಞರು ಅದನ್ನು ಹೇಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ಕೋಬೇಕು. ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿ ಇದೆ. ಪ್ರಾಥಮಿಕ ಶಾಲೆಗಳಲ್ಲಿ TET, CET ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಪಾಸ್ ಆಗಿ ಇದ್ದಂತ ಶಿಕ್ಷಕರ ಮುಂದೆ 5-6 ಮಕ್ಕಳು ಒಂದು ಕ್ಲಾಸ್ನಲ್ಲಿದ್ದಾರೆ. ಇದೊಂದು ವಿಪರ್ಯಾಸ ನಮ್ಮ ಕನ್ನಡಿಗರಿಗೆ ಅನಿಸ್ತಾ ಇದೆ. ಆದರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಕಲೀಲಾರದ ಇದ್ರೂ ಕೂಡ ಅಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಾ ಇದೆ. ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಪ್ರಮುಖ ಇದೊಂದು ಘಟ್ಟ ಇದೆ. ಇಲ್ಲಿ ಎಲ್ಲ ಕಡೆ ವಸತಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಸರಿಯಾಗಿ ದೊರೆಯಬೇಕು. ಆಮೇಲೆ ವಿವಿಧ ಸಮಸ್ಯೆಗಳು ಕುರಿತು ನಮ್ಮ ಸಂಘಟನೆ ಇಲ್ಲಿವರೆಗೆ ನಾವು ಏನೇನು ಮಾಡಿದ್ದೀವಿ, ನಮ್ಮ ಸಂಘಟನೆ ಇದೆ. ನಾವು 3 ವರ್ಷ ಆದರೂ ಕೂಡ ಇದೊಂದು ಅದ್ದಿರವಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಇದು ಮೊದಲುಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ T. ಭೂಬಲನ್ ಅವರು ಬರ್ತಾ ಇದ್ದಾರೆ, ಹಾಗೂ ಇನ್ನೊಬ್ಬ ನಮ್ಮ SP ಅವರು ಬರ್ತಾ ಇದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ, ಹಾಗೂ ವಿವಿಧ ಸಚಿವರು ಹಾಗೂ ಶಾಸಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮವನ್ನ ವಿವಿಧ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶರಣಯ್ಯ ಭಂಡಾರಿ ಮಠ ಹಾಗೂ ಕಾಗವಾಡ ಅನ್ನುವಂಥವ್ರ ಉಪನ್ಯಾಸ ಇದೆ. ಈ ಕಾರ್ಯಕ್ರಮ ಬಹಳ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಒಂದು ಪ್ರಮುಖವಾದಂತಹ ಒಂದು ಈ ಕಾರ್ಯಕ್ರಮ ಇರೋದ್ರಿಂದ ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾನು ಇಲ್ಲಿ ಪತ್ರಿಕಾ ಒಂದು ಪ್ರಕಟಣೆ ಮುಖಾಂತರ ತಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ತಾವುಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಯಾರ್ಯಾರಿದ್ರು ನೀವು ಕೂಡ ನಮಗೆ ಬಂದು ಸಹಕಾರ ನೀಡಬೇಕನ್ನೋದು ನಾನು ಉತ್ತರ ಕರ್ನಾಟಕ ಅಧ್ಯಕ್ಷನಾಗಿ ಲಕ್ಷ್ಮಣ ಕಂಬಾಗಿ ನಿಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ಬಣ್ಣದ ಜಿಲ್ಲಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ. ನಾವು 2022ರಿಂದ
ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವತಿಯಿಂದ ಸಂಪೂರ್ಣ ಒಂದು ಒಳ್ಳೆಯ ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಘಟನೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು, ನಾವು 1/2/2025 ಫೆಬ್ರವರಿಗೆ ಮೊದಲೇ ದಿನಾಂಕದಂದು ದರ್ಬಾರ್ ಮೈದಾನದಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಹಮ್ಮಿಕೊಂಡಿದ್ದು, ಸಿದ್ದೇಶ್ವರ ದೇವಸ್ಥಾನದಿಂದ 3:30ವರೆಗೆ ಪ್ರಾರಂಭವಾಗಿ ಕನ್ನಡಾಂಬೆಯ ಫೋಟೋ ಮೆರವಣಿಗೆ ಜೊತೆ ನಾವು 5:30ವರೆಗೆ ನಾವು ದರ್ಬಾರ್ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡ್ರೆ ಕಡೆ ಉತ್ತರ ಭಾಗಕ್ಕೆ ಗಡಿನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗಿದೆ. ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಂಡ್ರಿ ಅಂತೇಳಿ ನಮಗೆ ಒಂದು 6 ತಿಂಗಳಿಂದ ಪ್ರೆಷರ್ ಹಾಕೋತಿದ್ರು ಅವರು. ಆದ್ರೂ ನಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದರಿಂದ ನಾವು ಮಾಡಿರಲಿಲ್ಲ. ಆದ್ರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸಬೇಕು. ಆಮೇಲೆ ಸರ್ಕಾರಿ ಶಾಲೆಗಳು ಮುಂದಿನ ದಿನಮಾನದಲ್ಲಿ ಏನು ಈಗ ಖಾಸಗಿ ಶಾಲೆಗಳದಲ್ಲ ಅವ್ರನ್ನ ಮೀರಿಸುವಂಥ ಕೆಲಸ ನಮ್ಮ ಸರ್ಕಾರಿ ಶಾಲೆಗಳು ನಡಿಬೇಕು. ಅದನ್ನು ಪ್ರತಿಯೊಂದು ಶಾಲೆಗೆ ವಿಸಿಟ್ ಕೊಟ್ಟು ಹಳ್ಳಿಗಳಿಗೇನು ನಾವು ಸರ್ಕಾರಿ ಶಾಲೆ ಒಳಗೆ ಅದು ಏನು ಮಾಡಬೇಕು, ಯಾವ ಟೈಪ್ ಯೋಜನೆ ಹಾಕಬೇಕು ಅನ್ನೋಂಥದ್ದು ನಾವು ರೂಪರೇಷೆಗಳು ಹಾಕೊಳ್ತಾ ಇದ್ದೀವಿ. ಆಮೇಲೆ ಅಧಿಕಾರಿಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಅಂತ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕನ್ನಡ ನಾಡು ನುಡಿ ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನಂದರೆ, ನಮ್ಮ ಸಮಾವೇಶ ಏನು ಇಟ್ಕೊಂಡಿದ್ದೀವಿ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಂಗ ನೀವು ಒಂದು ಪ್ರಾಮಾಣಿಕವಾಗಿ ಒಂದು ನಮ್ಗೆ ಒಂದು ಸಹಕಾರ ಕೊಡ್ತೀರಿ ಅಂತೇಳಿ ನಾವು ತಿಳ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಉದ್ದೇಶ ನಾಳೆ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಾದ್ಯಂತ ಬರ್ತಾ ಇದ್ದಾರೆ. ಆಮೇಲೆ 15-16 ಜಿಲ್ಲೆಯಿಂದ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಯಾರ್ದಾರ ಅವರೆಲ್ಲ ಬರ್ತಾ ಇದ್ದಾರೆ. ಒಂದು ಒಳ್ಳೆ ಒಂದು ಕನ್ನಡ ನಾಡು ಯಾವತ್ತು ಕನ್ನಡಮಯ ಉಳಿಲಿ. ಬರೇ ಖಾಸಗಿ ಶಾಲೆಯಲ್ಲಿ ಬರೇ ಇಂಗ್ಲಿಷ್ ಬರೇ ಕಲಿಸ್ತಾ ಇದ್ದಾರೆ. ನಾವೊಂದು ಆಮಂತ್ರಣ ಪತ್ರಿಕೆ ಒಬ್ಬರ ಕಡೆ ಕೊಡಕ್ಕೆ ಹೋದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ ರೀ ಸರ, ನಾನು ಉರ್ದು ಓದಿನಿ, ನಾ ಹಿಂದಿ ಓದಿನಿ, ಏನೂ ಬರೋದಿಲ್ಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದ್ಕೊಂಡು ಒಂದು ಕನ್ನಡ ಶಬ್ದ ನೀವು ಓದ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಇದಂತಾದ್ರಿ ಸರ್, ಹಂಗೆಲ್ಲ ನಮ್ಮ ಕನ್ನಡಕ್ಕೆ ಅಪಮಾನ ಮಾಡಬೇಡ್ರಿ ಅಂತೇಳಿ ನಾವು ವಿವರಣೆ ಕೊಟ್ಟಿವಿ. ಇಲ್ಲ ರೀ, ನಮ್ಮ ಕನ್ನಡ ಒಂದು ಸಬ್ಜೆಕ್ಟ್ ಐತಂದ್ರೂ ಅದಕ್ಕೆ ಇಂಟ್ರೆಸ್ಟ್ ತೊಗೊಳ್ದಲ್ಲ. ಅದು ಮುಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರು ಕನ್ನಡಮಯವಾಗಿ ಆಗಬೇಕು. ಆಮೇಲೆ ಪ್ರತಿಯೊಂದು ಅಂಗಡಿ ಮುಗ್ಗಟ್ಟುಗಳಲ್ಲಿ ನಮ್ಮ ಒಂದು 60% ಭಾಗ ಏನಿದಲ್ಲ, ನಾವು ಕನ್ನಡ ಅಕ್ಷರಗಳನ್ನು ಆ ಬೋರ್ಡ್ಗಳಲ್ಲಿ ಯಾವುದೇ ಕಾರಣಕ್ಕೆ ಅದು ತಪ್ಪಿಸಬಾರ್ದು, ಆಗಲೇಬೇಕು ಅನ್ನೋಂಥದ್ದು ಅದನ್ನು ನಾವು ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ 60%ದಷ್ಟು ನಮ್ಮ ಕನ್ನಡ ಭಾಷೆ ಇರಬೇಕು, ಕನ್ನಡ ಶಬ್ದಗಳಿರಬೇಕು ಅನ್ನೋಂಥದ್ದು ನಮ್ಮ ಒಂದು ಸಂಘಟನೆಯಿಂದ ಒಂದು ನಿರಂತರ ಪ್ರಯತ್ನ ಮಾಡ್ಕೊತ ಬರ್ತಾ ಇದ್ದೀವಿ. ಮತ್ತು ಇನ್ನೊಂದು ನಮ್ಮ ಇದ್ರ ಜೊತೆನೆ ನನಗೂ ಲವ್ ಆಗಿದೆ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರನು ಬಿಡುಗಡೆ ಆಗ್ತಾ ಇದೆ. ಧ್ವನಿ ಸುರಳಿ ಬಿಡುಗಡೆ ಆಗ್ತಿದೆ. ಅವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ತಾವು ಸ್ವಲ್ಪ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ಮಾಧ್ಯಮ ಮಿತ್ರರಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಪರಿಸ್ಥಿತಿ ಮುಗಿಸ್ತೇನೆ. ಈ ಭಾಗದಲ್ಲಿ ಇರ್ತಕ್ಕಂಥ ಈಗ ಡಾಬಾಗಳಲ್ಲಿ ಎಲ್ಲ ಹಿಂದಿಯದ ನೀವು ಸಾಕಷ್ಟುಗಳೇ ತಿರುಗಿದಿರಿ, ಇನ್ನೂವರೆಗೆ ಒಂದು ಕಡೆ ಬದಲಾವಣೆ ಆಗಿಲ್ಲ. ನೀವು ಏನು ಹೋರಾಟ ಮಾಡಿದೀವಿ? ನಾವು ಹೋರಾಟ ಮಾಡಿದೀವಿ ಕನ್ನಡ ಕುರಿತಾಗಿ ಅಂತೀರಿ, ಎಲ್ಲಿ ಮಾಡಿದೀವಿ ಹೋರಾಟ? ನಾವು ಜಿಲ್ಲಾ ಮಾಧ್ಯಮ ಗಮನಕ್ಕೆ ಬಂದಿದೆಯಾ ಅಥವಾ ಹೋರಾಟ ಹೋಗಿ ಬೋರ್ಡ್ಗಳನ್ನು ಚೇಂಜ್ ಮಾಡಿಸಿದ ಒಂದು ಉದಾಹರಣೆ ತೋರಿಸ್ತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ, ಸಿಒಗಳಿಗೆ, SP ಗಳಿಗೆ ನಾವು ನಿಮ್ಮ ಆಡಳಿತದಲ್ಲಿ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಬರಬೇಕು ಅಂತೇಳಿ ನಾವು ನಮ್ಮ ಪತ್ರ ಕೊಡುವ ಉದ್ದೇಶ, ನಾವು ಕಾನೂನನ್ನ ನಾವು ಕೈ ತಗೊಳ್ಳೋದು ಬೇಡ. ನೀವೆಲ್ಲ ಪ್ರತಿಯೊಂದು ಇಲಾಖೆ ನಿಮಗೆ ಅಂಡರ್ನ 80 ಇಲಾಖೆ ಬರ್ತವೆ. 80 ಇಲಾಖೆ ಕೆಲಸ ನಾವು ಎಲ್ಲರೂ ತೆರಿಗೆ ಕೊಡುವಂತ ದುಡ್ಡಿನಲ್ಲಿ ನೀವು ಸಾಕಷ್ಟು ಸಂಬಳ ತಗೋತಾ ಇದ್ದೀರಿ. ನೀವು ಪ್ರತಿಯೊಂದು ಇಲಾಖೆಯಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಪಾರದರ್ಶಕತೆ ಬರಬೇಕು ಅನ್ನುವಂಥದ್ದು ನಾವು ಲೆಟರ್ ಕೊಟ್ಟಿವು ಜಿಲ್ಲಾಧಿಕಾರಿಗಳಿಗೆ. ದಕ್ಷತೆ ಪ್ರಾಮಾಣಿಕತೆ ಅಲ್ಲ, ಕನ್ನಡ ಕುರಿತಾಗಿ, ಕನ್ನಡ ನಾಮಫಲಕಗಳ ಕುರಿತಾಗಿ
ನಿಮ್ಮ ಹೋರಾಟ ಇಲ್ಲಿವರೆಗೆ ಎಲ್ಲಾಗಿದೆ? ನಾವು ಕೆಲವೊಂದು ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ. ಆದ್ರೆ ನೀವು ಹೇಳಿದ ಹಾಗೆ ಇನ್ನ ಅಂತ ಕೆಲಸಗಳಕ್ಕೆ ನಾವು ಈಗಾಗಲೇ ಮಾಡಿಲ್ಲ. ಮುಂಬರುವಂತ ದಿನಗಳಲ್ಲಿ ಆ ಕೆಲಸ ಸರ್ ನಾವು 2022 ಸರ್ ಒಂದ್ ನಿಮಿಷ 2022ರಿಂದ ನಾವು ಎಲ್ಲ ಅಧಿಕಾರಿಗಳಿಗೆ ನಾವು ಜಾಗೃತಿಗೊಳಿಸ್ಕೊತ ಬಂದೀವಿ. ನಮ್ಮ ಮಾತು ಅವರು ಈಗ ಅವರು ಅದನ್ನೇ ಈಗ ನಾವು ನಾಳೆ ಇಬ್ಬರಿಗೆ ನಾವು ಜಿಲ್ಲಾಧಿಕಾರಿ ಕರೆಸ್ತಾ ಇದ್ದೀವಿ, CO ಕರೆಸ್ತಾ ಇದ್ದೀವಿ, ಮುಂದೆ SP ಅವ್ರಿಗೆ ಕರೆಸ್ತಾ ಇದ್ದೀವಿ. ಕರೆಕ್ಟ್ ಸರ್ ಏನಿಲ್ಲ, ನಾವು ಒಂದು ದಿನಾಂಕ ನಾನು ನೆನಪಿಲ್ಲ ಸರಿಯಾಗಿ. ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಏನಂತಂದ್ರ ಬ್ಯಾಂಕ್ಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಸರ್ಕಾರ ಆದೇಶ 60-40 ಇದೆ. ಅದನ್ನ ಏನ್ ಮಾಡ್ಬೇಕಂದ್ರೆ 100ಕ್ಕೆ 100 ನೀವು ಮಾಡ್ಬೇಕು. 100ಕ್ಕೆ 100 ನೀವು ಕನ್ನಡದೊಳಗೆ ಇರಬೇಕಾದತ್ತ ಅನ್ನುವಂಥದ್ದು ನಾವು ಮನವಿ ಕೊಟ್ಟಿದ್ದೀವಿ. ಅದು ಪತ್ರಿಕೆಯೊಳಗೆ ಬಂದೈತಿ. ಡೇಟು ನಿಮ್ಗೆ ಕೊಡ್ತೀನಿ ನಾನು. ಪತ್ರಿಕೆಯೊಳಗೆ ಬಂದೈತಿ. ಈ ಹೋರಾಟ ನಾವು ಮಾಡಿದೀವಿ ರೀ, ಸಾಕಷ್ಟು ನಾವು ಮಾಡಿದೀವಿ. ಬ್ಯಾಂಕ್ನಲ್ಲಿ ಹೋದ್ರು ಕೂಡ ಅಲ್ಲಿ ಹಿಂದಿ ಮಾತಾಡೋರು ಇದಾರೆ. ನಾವು ಹೋದಾಗ ಬ್ಯಾಂಕ್ನಾಗ ಹಿಂದಿನೂ ಮಾತಾಡ್ತಾರೋ, ಕನ್ನಡ ಮಾತಾಡೋದು ಕಡಿಮೆ ಇದಾರೆ. ಅದಕ್ಕೆ ನೀವು ಅಂಗಡಿ ಮುಗ್ಗಟ್ಟುಗಳ ಮೇಲೆ ಏನಿದೆ ಅಲ್ಲ ಅದನ್ನ ನೀವು ಬೋರ್ಡ್ ಚೇಂಜ್ ಮಾಡಿದ್ರೆ ನಾವು ಸಾಕಷ್ಟು ಮನವಿ ಹೇಳಿದಿರಿ ಡಿ ಸಿ ಅವರಿಗೆ. ಹೋರಾಟ ಮಾಡಿದ್ರಿ. ಈಗ ಸರ್ಕಾರ ಆದೇಶ ಮಾಡಿತ್ತು, ಎಲ್ಲ ಇತ್ತು, ಡೇಟ್ ಕೊಟ್ಟಿತ್ತು. ನಾನು ಅಂತ ಇರೋದು ನೀವು ಅರ್ಥ ಮಾಡ್ಕೋತಾ ಇಲ್ಲ. ಹೋರಾಟನೂ ಮಾಡಿರಿ ಸರ್, ನೀವು ಮನವಿ ಕೊಟ್ಟ ಹೋರಾಟ ಮಾಡಿರಿ. ಒಂದ್ ನಿಮಿಷ ಮನವಿಯನ್ನ ಕೊಟ್ಟಿದ್ದೀರಿ, ಇಲ್ಲ ಅಂದಿಲ್ಲ. ನಿಮ್ಮ ಹೋರಾಟ ಎಲ್ಲಿ ಮಾಡಿದ್ದೀರಿ? ಪ್ರಶ್ನೆನ ಪೂರ್ತಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ನೀವು ಕನ್ನಡ ಪರವಾಗಿ ಇರ್ತಕ್ಕಂಥ ನಿಮ್ಮ ಅಭಿಮಾನದಿಂದಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಆದ್ರೆ ಪ್ರಯತ್ನ ಎಲ್ಲಿ ಮಾಡಿದ್ದೀರ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅಷ್ಟೇ. ನಾವು ಹೇಳ್ತಾ ಇದ್ದೀವಿ, ನಮ್ಮ ಯಾರ ಗಮನಕ್ಕೂ ಬಂದಿಲ್ಲ. ನೀವು ಯಾವ್ಯಾವ ಈಗ ನೋಡಿ, ದಾವಾಗಳಲ್ಲಿ ಕೂಡ ಪೂರಾ ಹಿಂದಿ ಇದೆ, ಹೋಗಿದ್ದೀರಾ ಇಲ್ಲ ಏನ್ ತೋರಿಸ್ಬೇಕಾ? ಕೇಳಿ, ಪೂರ್ತಿ ಹೇಳ್ಬಿಡ್ತೀನಿ, ಆದ್ರೆ ನೀವು ನನಗೆ ಉತ್ತರ ಕೊಡಿ. ಇಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದೀವಿ ಅಂತ ಹೇಳಿ. ನೀವು ಇಲ್ಲಿ ಯಾವ ಡಾಬಾಗಳಲ್ಲಿ ಸುತ್ತಮುತ್ತ ಕನ್ನಡ ಇದೆ ನೋಡಿದ್ದೀರಿ ಸರ್? ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಅದೇ ಇದೆ. ನಾವು ಸರ್ಕಾರಿ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎಚ್ಚರಿಕೆ ಕೊಟ್ಟಿದ್ದೀವಿ. ಆಮೇಲೆ ಅದರ ಬಗ್ಗೆ ಹೋರಾಟಗಳು ಇನ್ನೂ ಆಗಿಲ್ಲ. ಆಮೇಲೆ ಆಗಿರುವುದರಿಂದ ಈಗ ಪ್ರಮುಖವಾಗಿ ಕನ್ನಡ ಶಾಲೆಗಳು, ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನಿಮ್ಮ ಸಂಘಟನೆಯಿಂದ ಪರಿಶೀಲನೆ ಮಾಡ್ರಿ, ಅಡ್ಡಾಡ್ರಿ, ನೋಡಿ, ಕೇಳಿ, ಅದನ್ನು ವರದಿ ಮಾಡಿ. ಅದು ಸರ್ಕಾರ ಕೇಳಿಲ್ಲ ಅಂದ್ರೆ ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನೀವು ಪತ್ರಿಕಾಗೋಷ್ಠಿ ಮಾಡಿ ಸರಿಯಾಗಿ ಕೇಳ್ರಿ, ಅದನ್ನ ಮುಂದುವರಿಸಿ ಹೋರಾಟ ಮಾಡ್ರಿ. ಮಾಧ್ಯಮ ಮಿತ್ರರು ಏನಿದಿರಲ್ಲ, ಇದೇನ್ ಪ್ರಶ್ನೆ ಏನು ಕೇಳಿದ್ರಲ್ಲ, ಅತಿ ಸೂಕ್ತವಾದಂತ ಇದು ಪ್ರಶ್ನೆ. ಈ ಪ್ರಶ್ನೆಗೆ ನಮ್ದು ನೇರವಾದ ಉತ್ತರ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾವು ಕೂಡ ಏನಪ್ಪಾ ಅಂತಂದ್ರೆ DDP ಅವ್ರ ಜೊತೆ ಏನಾದ್ರು ಈ ವಿಷಯ ಚರ್ಚೆ ಮಾಡಿದೀವಿ. ಆದ್ರೆ ಏನಾದ್ರೆ ಕೆಲವೊಂದು ಜಾಗಗಳಲ್ಲಿ ಹೋಗಿ ನಾವು ಹೋರಾಟ ಮಾಡಿಲ್ಲ. ಬರುವಂತ ದಿನಮಾನಗಳಲ್ಲಿ ಇದನ್ನ ನಾವೇನಪ್ಪಾ ಅಂತಂದ್ರೆ ಉಗ್ರವಾಗಿ ಹೋರಾಟನೂ ಕೂಡ ನಾವು ಮಾಡ್ಲಿಕ್ಕೆ ಹಿಂದರಿದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು. ಆಮೇಲೆ ಸಾತನಗಾವದೊಳಗ ಒಬ್ಬ 25 ವರ್ಷ ತನಕ ಒಂದೇ ಕಡೆ ಇದ್ದ ಅವ ಅಲ್ಲಿ ಒಂದ್ ದಿವಸ ಸಾಲಿ ಕಲಿಸಿಲ್ಲ. ಅವ್ರಿಗೆ ಸ್ಪಾಟ್ ನಲ್ಲಿ ನಾವು ಸಸ್ಪೆಂಡ್ ಮಾಡಿಸಿವಿ ಅವ್ರಿಗೆ. ಅದು ನಾವು ನಿಮ್ಮ ಇದಕ್ಕೆ ಬಂದಿಲ್ಲ ಅಷ್ಟೇ. ಆಮೇಲೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ದಲ್ಲಿ ನಾವು ಒಬ್ಬರು ಹೋರಾಟ ಮಾಡಿವು, ಪೂರ ಪೇಪರ್ನಲ್ಲಿ ಎಲ್ಲ ಬಂದಿದೆ. ವರ್ಷಕ್ಕೆ 1.5 ವರ್ಷಕ್ಕೊಂದು ಪತ್ರಿಕಾಗೋಷ್ಠಿ ಮಾಡ್ರಿ, ಪ್ರತಿಯೊಂದು ಕರ್ನಾಟಕ ನಿರಂತರ ಹೋರಾಟಗಳನ್ನ ಮಾಡ್ರಿ. ನೀವು ಗಮನಕ್ಕೆ ಬರ್ತೀರಿ. ನೀವು ಯಾರು ನಮ್ಗೆ ಗೊತ್ತಿಲ್ಲ. ಮಾಡ್ತೀವಿ ಸರ್, ಮಾಡ್ತೀವಿ. 200 ಪತ್ರಿಕೆಯೊಳಗೆ ನಮಗೆ ಬಂದಿದೆ. 200 ಪತ್ರಿಕಾಗೋಷ್ಠಿ ಮಾಡಿಲ್ಲ. ಇದೇ ಸರಿ ನಿಮ್ಮ